ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪವನ್ ಜೋಶಿ. ನಾವು ಹೊಸದಾಗಿ ಆರಂಭಿಸಿರುವ ರಾಶಿ ಭವಿಷ್ಯ ಕಾರ್ಯಕ್ರಮ, ಅಂದರೆ 12 ರಾಶಿಗಳ 1 ವರ್ಷದ ಭವಿಷ್ಯ, ಪರಾಭವನಾಮ ಸಂವತ್ಸರ ಎಲ್ಲ ರಾಶಿಯವರಿಗೆ ಹೇಗಿರಲಿದೆ. ಇವತ್ತು ನಮ್ಮ ರಾಶಿ ಕರ್ಕ ರಾಶಿ. ಕರ್ಕ ರಾಶಿ ಜಲತತ್ವದ ರಾಶಿ, 4ನೇ ರಾಶಿ, ಚಂದ್ರಗ್ರಹದ ರಾಶಿ, ಚರ ರಾಶಿ, ಪೂರ್ವ ದಿಕ್ಕನ್ನು ಸಂಬೋಧಿಸುವಂತಹ ರಾಶಿ, ಜಲ, ನೀರು, ಶಾಂತತೆ, ಮನಸ್ಸಿನ ರಾಶಿ, ರಕ್ತ, ಮಾತೃ ವಾತ್ಸಲ್ಯ ಇತ್ಯಾದಿಗಳನ್ನು ಸೂಚಿಸುವಂತಹ ರಾಶಿ. ಈ ರಾಶಿಯವರಿಗೆ ಈ ವರ್ಷ ಭವಿಷ್ಯ ಹೇಗೆ ಹೇಳ್ತೀವಿ ನಾವು? ಯಾವ ಆಧಾರದ ಮೇಲೆ ರಾಶಿ ಭವಿಷ್ಯ ಹೇಳ್ತೀವಿ? ನೀವು ಹುಟ್ಟಿರುವಂತಹ ಈ ಕರ್ಕ ರಾಶಿಯಿಂದ ಉಳಿದ 7-8 ಗ್ರಹಗಳೇನಿದ್ದಾವೆ, ಆ 8 ಗ್ರಹಗಳು 12 ರಾಶಿಗಳಲ್ಲಿ ಎಲ್ಲಿ ಸ್ಥಿತರಾಗಿದ್ದಾರೆ, 9 ಗ್ರಹಗಳು ಎಲ್ಲಿ ಸ್ಥಿತರಾಗಿದ್ದಾರೆ, ಆ ಗ್ರಹಗಳ ಸ್ಥಿತಿಯ ವ್ಯತ್ಯಾಸವನ್ನ ನೋಡಿ ನಮ್ಮ ಶಾಸ್ತ್ರದಲ್ಲಿ ಹೇಗೆ ಬರೆದಿದ್ದಾರೋ ಆ ಫಲಾಫಲಗಳನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೀವಿ. ಈ ವಿಷಯದಲ್ಲಿ ನೋಡಿ, ಕರ್ಕ ರಾಶಿಯವರು ಶ್ರೀಮಂತರಾಗಿರಬಹುದು, ಬಡವರಾಗಿರಬಹುದು, ಸ್ತ್ರೀ ಆಗಿರಬಹುದು, ಪುರುಷರಾಗಿರಬಹುದು, ವಯೋವೃದ್ಧರಾಗಿರಬಹುದು, ಬಾಲಕರಾಗಿರಬಹುದು, ವಿದ್ಯಾವಂತರಾಗಿರಬಹುದು, ಅವಿದ್ಯಾವಂತರಾಗಿರಬಹುದು, ಆರೋಗ್ಯವಂತರಾಗಿರಬಹುದು, ಅನಾರೋಗ್ಯದ ಬಳಲುವಂತವರಾಗಿರಬಹುದು, ಸಿಕ್ಕಾಪಟ್ಟೆ ಚಟ ವ್ಯಸನ ಮಾಡುವಂತವರಾಗಿರಬಹುದು, ಬಹಳ ಸಾತ್ವಿಕ ಸ್ವಭಾವ ಗುಣಧರ್ಮದವರಾಗಿರಬಹುದು. ಎಲ್ಲಾ ವರ್ಗದ ಎಲ್ಲಾ ವರ್ಣದ ಜನರಿಗೂ ಸಾಮಾನ್ಯವಾಗಿ ಅವರವರ ಜೀವನದಲ್ಲಿ ಅವರವರು ಇರುವ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಯಥೋಕ್ತವಾಗಿ ಕಲ್ಪೋಕ್ತವಾಗಿ ಹೇಳುವ ಒಂದು ಪ್ರಯತ್ನ ಈ ಗೋಚಾರ ಫಲ ವಿಶ್ಲೇಷಣೆ. ಇದನ್ನ ಯಾರು ಅನ್ಯತಃ ಭಾವಿಸಬಾರದು. ಯಾರಾದ್ರೂ ಒಂದು ಒಳ್ಳೆ ಸಲಹೆ ಕೊಟ್ಟಾಗ ಅದು ನಮಗೆ ಗೊತ್ತಿದ್ದರೆ ಒಳ್ಳೇದು, ಗೊತ್ತಿಲ್ಲದೆ ಇರೋರಿಗೆ ಅದು ಸಹಾಯ ಆಗ್ತದ. ವೆನ್ ವಿ ಶೇರ್ ಸಮಥಿಂಗ್, ನಾವೇನಾದ್ರೂ ಹಂಚಿಕೊಂಡಾಗ ಗೊತ್ತಿರೋರಿಗೆ ಓಕೆ, ಅದೇನು ದೊಡ್ಡದು ಅನ್ಸೋದಿಲ್ಲ. ಆದ್ರೆ ಗೊತ್ತಿಲ್ಲದೆ ಇರುವವರಿಗೆ ಅದು ಬಹಳ ವಿಶೇಷವಾದ ಪರಿಣಾಮ ಆಗ್ತದೆ. ಹಾಗಾಗಿ ಗೊತ್ತಿರುವುದನ್ನ ಗೊತ್ತಿಲ್ಲದ ಇರುವವರಿಗೆ ಹಂಚಿಕೊಳ್ಳುವುದು ಬಹಳ ವಿಶೇಷ. ಕರ್ಕ ರಾಶಿಯವರಿಗೆ ಈ ಸರ್ತಿ 12ನೇ ಗುರು ಇದ್ದಾನೆ, ಅಂದ್ರೆ ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ ಜೂನ್ ವರೆಗೂ. ದ್ವಾದಶಸ್ಥನಾದಂತಹ ಗುರು ಚತುರ್ಥ ಸ್ಥಾನವನ್ನ ನೋಡ್ತಾನೆ, ಅಂದ್ರೆ 12, 1, 2, 3, 4 2ನೇ ಮನೆಯಲ್ಲೇ, ಸಿಂಹ ರಾಶಿಯಲ್ಲೇ ಕೇತು ಇದ್ದಾನೆ. 8ನೇ ಮನೆಯಲ್ಲಿ ರಾಹು, 9ನೇ ಮನೆಯಲ್ಲಿ ಕರ್ಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ ರಾಶಿಯಲ್ಲಿ ಶನಿ ಇದ್ದಾನೆ. ಸಾಮಾನ್ಯವಾಗಿ ಭಾಗ್ಯ, ಭಾಗ್ಯೋದಯ, ಪ್ರಗತಿ, ಅಭಿವೃದ್ಧಿ, ಗ್ರೋತ್ ಅನ್ನುವ ಸ್ಥಾನದಲ್ಲಿ ಶನಿ, ಪ್ರಯತ್ನ, ಒಳ್ಳೆ ಮಾತನಾಡುವಿಕೆ, ವಾಂಗ್ಮೀಯತೆ, ಸಮಾಧಾನ, ಸಹನೆ, ತಾಳ್ಮೆ ಅನ್ನುವ ಸ್ಥಾನದಲ್ಲಿ ಕೇತು ಇದ್ದಾನೆ. ಚಂಚಲತೆ ಅನ್ನುವ ಸ್ಥಾನದಲ್ಲಿ ಕೇತು ಬಂದ್ಬಿಟ್ಟಾನೆ. ಆಕಸ್ಮಿಕ ಧನಲಾಭ, ದೈವ ಬಲ, ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ, ಈ ಸ್ಥಾನದಲ್ಲಿ ರಾಹು ಬಂದ್ಬಿಟ್ಟಾನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳುವುದಾದರೆ ಈ ವರ್ಷ ಮೇ ಜೂನ್ ವರೆಗೆ ಕರ್ಕ ರಾಶಿಯಲ್ಲಿ ಜನಿಸಿದವರಿಗೆ ನೀವು ಯಾವುದೇ ಸ್ಥಿತಿಗತಿಗಳಲ್ಲಿ ಇರಲಿ, ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಇರುವುದಿಲ್ಲ. ಯು ವಿಲ್ ನಾಟ್ ಗೆಟ್ ದ ಡಿಸೈರ್ಡ್ ಔಟ್ಪುಟ್ ಆಫ್ ಯುವರ್ ಎಫರ್ಟ್ ಅಂತ ತೋರಿಸ್ತಾ ಇದೆ. ಮತ್ತೆ ಇನ್ನು ಕೆಲವೊಬ್ರಿಗೆ ಕನಸಿರುತ್ತೆ, ಒಂದು 2 ವೀಲರ್ ತಗೋಬೇಕು, ಒಂದು 4 ವೀಲರ್ ತಗೋಬೇಕು ಅಂತ. ಹೊಸದಾಗಿ ತಗೊಳ್ಳದೆ ಇದ್ರು ಕೂಡ ಸೆಕೆಂಡ್ ಹ್ಯಾಂಡ್ ಯಾರಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ ಕರ್ಕ ರಾಶಿಯವರಿಗೆ ಮೇ ಅಥವಾ ಜೂನ್ ನಂತರ ದ್ವಿಚಕ್ರ ವಾಹನವನ್ನ ತಗೊಳ್ಳುವಂತ ಯೋಗ, ಚತುಶ್ಚಕ್ರ ವಾಹನವನ್ನ ತಗೊಳ್ಳುವಂತ ಯೋಗ, ಸೆಕೆಂಡ್ ಹ್ಯಾಂಡ್ ಕಟ್ಟಿರುವಂತ ಮನೆ ಆಗಿರ್ಬೋದು, ವಾಹನ ಆಗಿರ್ಬೋದು, ಯಾವುದೋ ಒಂದು ಸಣ್ಣ ಭೂಮಿ ಆಗಿರ್ಬೋದು, ಏನೋ ಸಣ್ಣ ಪುಟ್ಟ ಸೆಕೆಂಡ್ ಹ್ಯಾಂಡ್ ತಗೊಳ್ಳುವಂತ ಸಾಧ್ಯತೆ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ದ್ವಿತೀಯ ಸ್ಥಾನ, ಮತ್ತೊಬ್ಬರ ಮಾತನ್ನ ಕೇಳುವಂತದ್ದು, ಮತ್ತೊಬ್ಬರ ಮಾತನ್ನ ಕೇಳಿ, ಮಿಥುನ ರಾಶಿಯರು ಹಂಗೆ ಇದೆ. ದುಡುಕಬೇಡಿ, ಕಣ್ಣಿನ ತೊಂದರೆ ಆಗುವ ಸಾಧ್ಯತೆ ಇದೆ. ಉದರ ವ್ಯಾಧಿ, ಹೊಟ್ಟೆ ನೋವು ಬರುವಂತ ಸಾಧ್ಯತೆ ಇದೆ. ಅಷ್ಟಮದಲ್ಲಿ ರಾಹು, ಚರ್ಮ ವ್ಯಾಧಿ, ಸ್ಕಿನ್ ಪ್ರಾಬ್ಲಮ್, ಅಲರ್ಜಿ ಸ್ವಲ್ಪ ಬರುವ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಬಿಸಿಲಲ್ಲಿ ಎಲ್ರಿಗೂ ಡಿಹೈಡ್ರೇಷನ್ ಆಗ್ತದೆ. ಆದರೆ ನಿಮಗೆ 2ನೇ ಮನೆಯಲ್ಲಿ ಕೇತು ಇರೋದ್ರಿಂದ ದಾಹ ನಿಮಗೆ ಜಾಸ್ತಿ ಇರ್ತದ. ಜಲತತ್ವದ ರಾಶಿಯವರು ನೀವು.
ಬೇಗ ಡಿಹೈಡ್ರೇಟ್ ಆಗ್ತೀರಿ. ಹೈಡ್ರೇಟಿವ್ ಮೆಥಡ್ ಅನ್ನ ಸರಿಯಾಗಿ ಪಾಲಿಸ್ರಿ. ಇನ್ನು ಬಹುಮುಖ್ಯವಾಗಿ ಹೇಳುವುದಾದರೆ ಸರ್ಕಾರಿಯ ನೌಕರಿಯಲ್ಲಿರತಕ್ಕಂಥವರಿಗೆ ಹೆಚ್ಚು ತೊಂದರೆ ಇದೆ. ಕೆಲಸ ಜಾಸ್ತಿ, ವರ್ಕ್ ಲೋಡ್ ಜಾಸ್ತಿ, ಕನ್ಸ್ಟ್ರೈನ್ಮೆಂಟ್ ಜಾಸ್ತಿ. 4 ಮಂದಿ ಕೆಲಸ ಇಬ್ಬರೇ ಮಾಡಬೇಕು. ಎಷ್ಟೋ ಮಂದಿಗೆ ರಿಟೈರ್ಡ್ ಆಗಿರ್ತದ, ಟ್ರಾನ್ಸ್ಫರ್ ಆಗಿರ್ತದ. ಅವ್ರ ಜಾಗದಲ್ಲಿ ಇನ್ನೊಬ್ರು ಬಂದಿರಂಗಿಲ್ಲ, ಆ ಕೆಲಸನೂ ನೀವೇ ಮಾಡುವಂತ ಅನಿವಾರ್ಯತೆ. ಬ್ಯಾಂಕ್ ಎಂಪ್ಲಾಯೀಸ್ ಅಂತೂ ಬಹಳ ಕಿರಿಕಿರಿ ಅದ. ಬಹಳ ಮಾನಸಿಕ ಹಿಂಸೆ ಆಗುವಂಥದ್ದು, ಲೆಕ್ಕ ತಪ್ಪುವಂಥದ್ದು, ಏನಾದ್ರು ಕನ್ಫ್ಯೂಸ್ ಆಗುವಂಥದ್ದು, ಮಿಸ್ಟೇಕ್ ಆಗಿ ಬಯಸ್ಕೊಳ್ಳುವಂಥದ್ದು, ಅವಮಾನ ಅಪಮಾನ ಆಗುವಂತ ಸಾಧ್ಯತೆ ಇದೆ. ಇನ್ನು ಪ್ರೈವೇಟ್ ಜಾಬ್ ಮಾಡೋರಿಗೆ ಟಾರ್ಗೆಟ್ ಅಚೀವ್ ಆಗೋದಿಲ್ಲ. ಜೂನ್ ತನಕ, ಏಪ್ರಿಲ್, ಮೇ, ಜೂನ್, ಈ 3 ತಿಂಗಳು ಬಹಳ ಕಷ್ಟಕರವಾಗಿರ್ತದ. ಸೇಲ್ಸ್ ಅಲ್ಲಿ ಇರುವಂತವ್ರು, ಸಣ್ಣ ಪುಟ್ಟ ನೌಕರಿ ಮಾಡುವಂತವ್ರು, ವ್ಯಾಪಾರ ಮಾಡುವಂತವ್ರು, ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ಮಾಡೋರಿಗೆ ಏನು ವ್ಯತ್ಯಾಸ ಆಗೋದಿಲ್ಲ. ಸಣ್ಣ ಪ್ರಮಾಣದಲ್ಲಿ ಚಿಲ್ಲರೆ ವ್ಯಾಪಾರ ಮಾಡುವಂತವ್ರು, ಸಣ್ಣ ಪುಟ್ಟ ಹೋಲ್ಸೇಲ್, ಸಣ್ಣ ಪುಟ್ಟ ರಿಟೇಲ್ ಮಾಡುವಂತವ್ರಿಗೆ ಬಹಳ ವ್ಯತ್ಯಾಸ ಆಗಲಿದೆ. ಜೂನ್ ವರೆಗೆ ಟಾಲರೇಟ್ ಮಾಡ್ಕೋಬೇಕು ಹೆಂಗಾರು ಮಾಡಿ. ಜೂನ್ ನಂತರ ಜುಲೈಯಿಂದ ಕ್ರಮೇಣ ಎಷ್ಟೋ ಸುಧಾರಣೆ ಆಗಲಿದೆ. ಗುರು ಶುಕ್ರರು ಕರ್ಕ ರಾಶಿಗೆ ಬರ್ತಾರ, ಇನ್ನೂ ಹೆಚ್ಚಿನ ಅನುಕೂಲತೆಗಳಾಗ್ತಾವ. ಅಲ್ಲಿಯವರೆಗೆ ಕರ್ಕ ರಾಶಿಯವರಿಗೆ ಬಹಳ ಕಷ್ಟ ಇದೆ. ಆಲ್ಮೋಸ್ಟ್ ಮಾರ್ಚ್, ಜನವರಿ, ಫೆಬ್ರವರಿ ನೋಡ್ತಾ ಬಂದ್ರೆ ಏನು ನಿಮ್ಗೆ ಚಲೋ ಇರಲಿಲ್ಲ. ಮುಂದಾದ್ರೂ ಅಷ್ಟೇ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಆಲ್ಮೋಸ್ಟ್ 1 ವರ್ಷ ಸಿಗೋ ಸಾಧ್ಯತೆ ಇಲ್ಲ. ಇನ್ನು ಮುಂದೆ ವಿದ್ಯಾಭ್ಯಾಸ ಮಾಡುವಂತ ವಿದ್ಯಾರ್ಥಿಗಳಿಗೆ ಹೇಳುವುದಾದ್ರೆ, ಮೇ, ಜೂನ್ ತನಕ ನೀವೇನಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ರ, ಅಥವಾ ಬೇರೆ ಏನಾದ್ರೂ ಪಬ್ಲಿಕ್ ಎಕ್ಸಾಮ್ ಬರೆಯೋರಿದ್ರ, ಗೌರ್ಮೆಂಟ್ ಎಕ್ಸಾಮ್ ಬರೆಯೋರಿದ್ರ, ಈ ಸಲ ಸಫಲತೆ ಸಿಗೋದಿಲ್ಲ. ಜುಲೈ ನಂತರ ಪ್ರಯತ್ನ ಮಾಡ್ರಿ, ಸಕ್ಸಸ್ ಆಗಬಹುದು. ಜುಲೈ ನಂತರ ಯಾವ್ದಾದ್ರು ಪರೀಕ್ಷೆ ಬರೀತಾ ಇದ್ರ ವಿದ್ಯಾರ್ಥಿಗಳಿಗೆ, ಅಂದ್ರೆ ವಿದ್ಯಾಭ್ಯಾಸ ಮುಗ್ದದ, ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೋದು, ಒಳ್ಳೆ ಜಾಬ್ ತಗೋಬೇಕು, ಗೌರ್ಮೆಂಟ್ ಜಾಬ್ ತಗೋಬೇಕು, ಪಬ್ಲಿಕ್ ಸೆಕ್ಟರ್ ಜಾಬ್ ತಗೋಬೇಕು, ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ರೈಲ್ವೇಸ್ ಇಂಥಲ್ಲೆಲ್ಲ ಒಂದ್ಸರಿ ಪಾರ್ಟಿಸಿಪೇಟ್ ಮಾಡಬೇಕು, ಅಥವಾ JEE, ನೀಟು ಇಂಥದಕ್ಕೆಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ರೆ ಅಂತವ್ರಿಗೆಲ್ಲ ಜುಲೈ ನಂತರ ಬಹಳ ಚೆನ್ನಾಗಿದೆ. ಚಾರ್ಟರ್ಡ್ ಅಕೌಂಟೆನ್ಸಿ ಎಕ್ಸಾಮ್ ಬರೀತಿರ್ತಾರ, ಗ್ರೂಪ್ ಎಕ್ಸಾಮ್ಸ್ ಬರೀತಿರ್ತಾರ, ಟೋಫೆಲ್ ಬರೀತಿರ್ತಾರ, ಗೇಟ್ ಬರೀತಿರ್ತಾರ ಅಬ್ರಾಡ್ ಹೋಗ್ಲಿಕ್ಕೆ. ಅಂತವ್ರಿಗೆಲ್ಲ ಜುಲೈ ನಂತರ ಚೆನ್ನಾಗಿದೆ. ಕರ್ಕ ರಾಶಿಯವರಿಗೆ ಬಹುಮುಖ್ಯವಾಗಿ ವಿದ್ಯಾಭ್ಯಾಸ ಮಾಡುವಂತ ವಿದ್ಯಾರ್ಥಿಗಳಿಗೂ ಕೂಡ ಸಾಧಾರಣ ಫಲ ಇದೆ. ಉತ್ಸಾಹ, ಆಸಕ್ತಿ ಸ್ವಲ್ಪ ಕಡಿಮೆ ಇರ್ತದ. ಇದೇ ವಿಷಯದಲ್ಲಿ ಬ್ಯಾಸರ, ಆಲಸ್ಯ ಜಾಸ್ತಿ ಇರ್ತದ. ಜುಲೈ ನಂತರ ಸ್ವಲ್ಪ ಸುಧಾರಣೆ ಆಗ್ತದ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್, ಫೆಬ್ ಮತ್ತೆ ಫೆಬ್ರವರಿ ತನಕ ಚೆನ್ನಾಗಿದೆ ಕರ್ಕ ರಾಶಿಯವರಿಗೆ. ಸ್ವಲ್ಪ ಆ ಸಮಯದಲ್ಲಿ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗಬಹುದು. ಇವೆಲ್ಲದರ ಜೊತೆಗೆ ನೋಡ್ರಿ, ನಾವು ದೊಡ್ಡ ಅಡ್ವೊಕೇಟ್ ಇದ್ದೀನಿ, ಹೋದ ವರ್ಷಕ್ಕಿಂತ ಈ ವರ್ಷ ಕೇಸ್ ಕಮ್ಮಿ ಇರ್ತಾವ, ಅಥವಾ ಕೇಸ್ ಕಮ್ಮಿ ಇರ್ತಾವ, ಕೆಲಸ ಜಾಸ್ತಿ ಇರ್ತದ. ಕೇಸ್ ಕಡಿಮೆ, ಕೆಲಸ ಜಾಸ್ತಿ, ರೊಕ್ಕ ಕಮ್ಮಿ. ನಾವೊಬ್ಬ ಡಾಕ್ಟರ್ ಇದ್ದೇನೆ, ಮೊದ್ಲಿಕ್ಕಿಂತಾನು OPD ಕಮ್ಮಿ ಇರ್ತದ, ಕನ್ಸಲ್ಟೇಷನ್ ಕಡಿಮೆ ಇರ್ತದ, ಸ್ಟ್ರೆಸ್ ಜಾಸ್ತಿ ಇರ್ತದ, ಕಿರಿಕಿರಿ ಗಿರಾಕಿನ ಜಾಸ್ತಿ ಇರ್ತಾರ, ಇನ್ಕಮ್ ಕಡಿಮೆ ಇರುವಂತ ಕೇಸಸ್ ಜಾಸ್ತಿ ಇರ್ತಾವ. ಎಷ್ಟು ನನ್ನ ಪ್ರಯತ್ನ ಮಾಡಿದ್ರು ಚಲೋ ಆಗ್ತಿರೋದಿಲ್ಲ. ಹಿಂಗ ಯು ಮೇ ಬಿ ಅ ಗುಡ್ ಡಾಕ್ಟರ್, ಯು ಮೇ ಬಿ ಇನ್ ಅ ಗುಡ್ ಪ್ರೊಫೆಷನ್. ಈಗ ಲಕ್ಷಗಟ್ಟಲೆ ಸಂಪಾದನೆ ಮಾಡೋರು ಲಕ್ಷಗಟ್ಟಲೆ ತೊಂದರೆ, 1000 ಸಂಪಾದನೆ ಮಾಡೋರು 1000 ತೊಂದರೆ, ಕೋಟಿಗಟ್ಟಲೆ ಸಂಪಾದನೆ ಮಾಡೋರು ಕೋಟಿಗಟ್ಟಲೆ ತೊಂದರೆ. ಅವ್ರವ್ರ ಯೋಗ್ಯತೆ, ಸಾಮರ್ಥ್ಯದ ಕಮಿಟ್ಮೆಂಟ್ ತಕ್ಕ ಕರ್ಕ ರಾಶಿಯವರಿಗೆ ಆಯಾ ಸಮಸ್ಯೆಗಳು ಇರ್ತಾವ. ಹಾಗಾಗಿ ಒಂದು ಸಣ್ಣ ಮಕ್ಕಳಲ್ಲಿ ಸಾಮಾನ್ಯವಾಗಿ ಹೇಳುವುದಾದ್ರೆ, ಸಣ್ಣ ಮಕ್ಕಳೇನಾದ್ರು ಕರ್ಕ ರಾಶಿಯವರಿದ್ದಾರೆ ಅಂದ್ರೆ 8 ವರ್ಷದ ಒಳಗಿದ್ದಾರೆ, ಅವರಿಗೆ ನೀರಿನ ತೊಂದರೆ, ಅಲರ್ಜಿ, ಬಹಳ ನೆಗಡಿ, ಬಹಳ ಕೆಮ್ಮು, ಬಹಳ ಹೊಟ್ಟೆ ನೋವು, ಬಹಳ ಅಳೋದು ಮಾಡುವಂತ ಸಾಧ್ಯತೆ ಇರ್ತದ. ಇನ್ನು 8 ವರ್ಷದಿಂದ SSLC 16ನೇ ವರ್ಷದ ತನಕ ಅಂದ್ರೆ ಹೊಟ್ಟೆ ನೋವು, ಉದರ ವ್ಯಾಧಿ, ಸ್ಕಿನ್ ಪ್ರಾಬ್ಲಮ್ಸ್ ಬರುವಂತ ಸಾಧ್ಯತೆ ಇರ್ತದ. ಕೂದಲು ಬಹಳ ಉದುರುವಂತದ್ದು, ಕಣ್ಣು ಉರಿ, ಇವೆಲ್ಲ ಸಾಧ್ಯತೆ ಅದ ಹೆಲ್ತ್ ವಿಚಾರದಿಂದ ನೋಡುವುದಾದ್ರೆ. 16ನೇ ವರ್ಷದ ನಂತರದವರೆಗೆ ಅಂತ ಪರಿ ವಿಶೇಷ ತೊಂದರೆ ಇಲ್ಲ, ವಯೋವೃದ್ಧರಿಗೆ ಏನ್ ತೊಂದರೆ ಇಲ್ಲ, ಸಾಮಾನ್ಯವಾದ ಫಲ ಅದ. ಸೊ ಒಂದೇ ಮಾತಲ್ಲಿ ಕರ್ಕ ರಾಶಿಯವ್ರಿಗೆ ಹೇಳೋದಾದ್ರೆ, ನಿಮ್ ಪರಿಶ್ರಮ ಬಹಳ ಬೇಕು, ಪ್ರತಿಫಲ ಕಡಿಮೆ ಅದ. ಜೂನ್, ಜುಲೈ ನಂತರ ಆದ್ರೂ ಕೂಡ ಜನ್ಮಸ್ಥ ಗುರು ಬರ್ತಾನ, ಶುಕ್ರ ಬರ್ತಾನ ಖರೆ, ಉಚ್ಚ ಗುರು ಆಗ್ತಾನ ಖರೆ, ಆದರೂ ಕೂಡ ವಿಶೇಷವಾದಂತಹ ಲಾಭ, ವಿಶೇಷವಾದಂತಹ ಫಲ, ಏನೋ ಒಂದು ಯೂಟರ್ನ್, ಏನೋ ಒಂದು ಬ್ರೇಕ್ ಥ್ರೂ, ಆ ತರ ಏನೂ ಇಲ್ಲ. ಬಹಳ ನ್ಯೂಟ್ರಲ್ ಆಗಿ ಕರ್ಕ ರಾಶಿಯವ್ರಿಗೆ ಹೋಗ್ತದ. ಎಷ್ಟೋ ಮಂದಿ ಕೇಳ್ಬೋದು, ಸರ್ ನಂದು ಅಷ್ಟೂ ಇಲ್ಲ ಸರ್, ಬಹಳ ಕಷ್ಟ ಪಡ್ತಾ ಇದ್ದೀನಿ, ಬಹಳ ದುಃಖದಲ್ಲಿದ್ದೀನಿ, ಬಹಳ ತ್ರಾಸಲ್ಲಿದ್ದೀನಿ, ನೀವ್ ಹೇಳಿದ್ ಯಾವ್ದೂ ಆಗ್ತಾ ಇಲ್ಲ. ಹೌದು, ಅದು ನಿಮ್ಮ ಜಾತಕದ ಜನ್ಮಾಂತರವೂ ಕೂಡ ಕೆಲವೊಂದ್ ಸರ್ತಿ ಕಾರಣೀಭೂತವಾಗಿ ಹೆಚ್ಚು ತೊಂದರೆದಾಯಕವಾಗಿರ್ತಾವ. ಅವಾಗ ನೀವು ಹೆಚ್ಚಿನ ಸಂಪರ್ಕವನ್ನ ಮಾಡಿಸಬೇಕು. ಹೆಚ್ಚು ವಿಶೇಷವಾದ ಜಾತಕ ವಿಮರ್ಶೆಯನ್ನ ಮಾಡಿಸಿ ನಿಮ್ಮ ಸಮಸ್ಯೆಗಳನ್ನ ತಿಳಿದುಕೊಳ್ಳಬೇಕು. ಇನ್ನು ಕರ್ಕ ರಾಶಿಯವರಿಗೆ ಈ ವರ್ಷ ಯಾರು ಗಣಪತಿ, ದುರ್ಗಾದೇವಿ, ದತ್ತಾತ್ರೇಯರ ಆರಾಧನೆಯನ್ನು ಮಾಡ್ತೀರಿ, ನಾಮಸ್ಮರಣೆಯನ್ನ ಮಾಡ್ತೀರಿ, ಹುರುಳಿ ಕಾಳನ್ನ ದಾನ ಮಾಡ್ತೀರಿ, ಕಡಲೆ ಕಾಳನ್ನ ದಾನ ಮಾಡ್ತೀರಿ, ಇವರಿಗೆ ಹೆಚ್ಚಿನ ಫಲ ಪ್ರಾಪ್ತವಾಗಲಿದೆ. ದುರ್ಗಾ ಬೀಸಾ ಯಂತ್ರ, ದುರ್ಗಾದೇವಿಯ ಯಂತ್ರವನ್ನ ನಿಮ್ಮ ಮನೆಗೆ ತರಿಸಿಕೊಂಡು ಪೂಜೆಯನ್ನ ಮಾಡಿರಿ, ನಿಮಗೆ ವಿಶೇಷ ಫಲ ಪ್ರಾಪ್ತವಾಗುತ್ತದೆ ಅಂತ ಹೇಳುತ್ತಾ ಕರ್ಕ ರಾಶಿಯವರ ಸಂಕ್ಷಿಪ್ತ ಈ ವರ್ಷದ ಭವಿಷ್ಯವನ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ಎಲ್ಲರೂ ಶುಭವಾಗಲಿ. ನಮಸ್ಕಾರ.